ನಮಸ್ಕಾರ, ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕೆಲಸ ಮತ್ತು ಶಕ್ತಿ, ವರ್ಕ್ ಅಂಡ್ ಎನರ್ಜಿ ಈ ಒಂದು ಪಾಠದ ಬಗ್ಗೆ ಗಮನ ಹರಿಸೋಣ. ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ನಿಮ್ಗೆ ಹೇಳೋದಾದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ನೀವು ಕಾಣ್ತಾ ಹೋಗಬಹುದು. ಆತ ಇಲ್ಲಿ ಸೈಕಲ್ ಮೇಲೆ ಕೂತಿದ್ದಾನೆ. ಆ ಸೈಕಲ್ ಬಂದು ಒಂದು ಜನರೇಟರ್ಗೆ ಅದು ಒಂದು ಕನೆಕ್ಟ್ ಆಗಿದೆ. ಅದಾದ ನಂತರ ಈ ಒಂದು ಜನರೇಟರ್ ಇಂದ ಉತ್ಪತ್ತಿ ಆಗುವಂತಹ ಶಾಖ ಅಥವಾ ಶಕ್ತಿ ಏನ್ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿ ಎನರ್ಜಿ ಸಿಂಬಲ್ಸ್ ಗಳನ್ನ ನೀವು ನೋಡ್ತಾ ಹೋಗಬಹುದು. ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿಗಳನ್ನ ನೀವು ಕಾಣಬಹುದು. ಮೆಕ್ಯಾನಿಕಲ್ ಅಂತ ಹೇಳಿದ್ರೆ ಯಾಂತ್ರಿಕ ಶಕ್ತಿ, ಎಲೆಕ್ಟ್ರಿಕಲ್ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ, ಥರ್ಮಲ್ ಅಂತ ಹೇಳಿದ್ರೆ ಉಷ್ಣ ಶಕ್ತಿ, ಲೈಟ್ ಅಂತ ಹೇಳಿದ್ರೆ ಬೆಳಕಿನ ಶಕ್ತಿ, ಕೆಮಿಕಲ್ ಅಂತ ಹೇಳಿದ್ರೆ ರಾಸಾಯನಿಕ ಶಕ್ತಿ. ಈ ರೀತಿಯಾಗಿ ಹಲವಾರು ಬಗೆಯ ವಿಧದ ಶಕ್ತಿಯನ್ನ ಕೂಡ ನಾವು ಕಾಣ್ತಾ ಹೋಗಬಹುದು. ನಮ್ಮಲ್ಲಿ ಇರುವಂತಹ ಶಕ್ತಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನ್ ಅದರ್ ಫಾರ್ಮ್. ಒಂದು ಶಕ್ತಿ ಅನ್ನೋದನ್ನ ನಾವು ಉತ್ಪಾದನೆಯ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದನ್ನ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಬದಲಾಯಿಸಬಹುದು, ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಬಹುದು, ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗಬಹುದು ಅನ್ನೋದನ್ನ ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ಕಲಿತಾ ಹೋಗೋಣ. ಈಗ ಈ ವ್ಯಕ್ತಿಯನ್ನ ನಾನು ಇಲ್ಲಿ ಸೈಕಲ್ ತುಳಿಯೋ ಹಾಗೆ ಮಾಡಿದ್ರೆ, ಸೈಕಲ್ ಸ್ಪೀಡ್ ಅನ್ನ ನಾನು ಜಾಸ್ತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಈತನಲ್ಲಿ ಇರುವಂತಹ ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿ ಏನಿದೆ, ಅದು ತುಳಿತಾ ತುಳಿತಾ ತನ್ನ ವೇಗವನ್ನ ಹೆಚ್ಚಿಸ್ಕೊಂತಾ ಆ ಶಕ್ತಿ ಇಲ್ಲಿ ಥರ್ಮಲ್ ಎನರ್ಜಿ, ಇಲ್ಲೊಂದು ಶಾಖ ಉತ್ಪಾದನೆ ಆಗ್ತಾ ಇದೆ ಅಲ್ವಾ, ಬಿಸಿ ಆಗ್ತಾ ಇದೆ ನೀರು. ಈ ರೀತಿ ಶಾಖ ಉತ್ಪಾದನೆಗೆ ಅದು ಬಳಕೆ ಆಗ್ತಾ ಹೋಗ್ತಾ ಇದೆ. ಏನಾಗುತ್ತೆ, ಇಲ್ಲಿನ ಶಕ್ತಿ ಸಂಪೂರ್ಣವಾಗಿ ನಶಿಸಿ ಇಲ್ಲಿ ಆ ಮೆಕ್ಯಾನಿಕಲ್ ಎನರ್ಜಿ ಥರ್ಮಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡೋದಾದ್ರೆ, ಮತ್ತೊಮ್ಮೆ ಈತನಲ್ಲಿರುವಂತಹ ಶಕ್ತಿಯನ್ನ ನಾವು ವಾಪಸ್ ತೆಗೆದುಕೊಂಡು ಬರೋಣ. ಎಸ್, ಈಗ ಆತನ್ಗೆ ಮತ್ತೊಮ್ಮೆ ನಾವು ಸೈಕಲ್ ಚಲಾವಣೆಯನ್ನ ಮಾಡ್ಲಿಕ್ಕೆ ಹೇಳಿದಾಗ ಅದೇನಾಗ್ತಾ ಇದೆ, ಆತನಲ್ಲಿರುವಂತಹ ಶಕ್ತಿ ಕುಂಠಿತವಾಗ್ತಾ ಹೋಗ್ತಾ ಅದು ಈ ಜನರೇಟರ್ಗೆ ತಲುಪ್ತಾ ಅದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದ್ತಾ ಇದೆ. ಫ್ರಮ್ ಮೆಕ್ಯಾನಿಕಲ್ ಎನರ್ಜಿ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಲೈಟ್ ಎನರ್ಜಿ, ಬೆಳಕಿನ ಶಕ್ತಿಯಾಗೂ ಕೂಡ ಪರಿವರ್ತನೆಗೊಳ್ತಾ ಇದೆ. ಅದೇ ರೀತಿ ನಾನು ಇಲ್ಲಿ ಒಂದು ಸೋಲಾರ್ ಪ್ಯಾನಲ್ ಅಥವಾ ಸೋಲಾರ್ನ ಮೇಲ್ಚಾವಣಿಯನ್ನ ಹಾಕಿ ಇಲ್ಲಿ ವ್ಯಕ್ತಿಯ ಬದಲು ಸೂರ್ಯನ ಬೆಳಕನ್ನ ತೆಗೆದುಕೊಂಡು ಬರ್ತೀನಿ. ಅರ್ಥ ಆಯ್ತಾ? ಸೂರ್ಯನ ಬೆಳಕು ಮೂಲಕ ಮತ್ತೊಮ್ಮೆ ಬೆಳಕನ್ನ ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಸೂರ್ಯನ ಬೆಳಕು ಈ ಒಂದು ಮೇಲ್ಚಾವಣಿಯ ಮೇಲೆ ಬೀಳೋದ್ರ ಮೂಲಕ, ಸೋಲಾರ್ ಪ್ಯಾನಲ್ ಮೇಲೆ ಬೀಳೋದ್ರ ಮೂಲಕ ಅದ್ ಏನಾಗ್ತಾ ಇದೆ, ಮತ್ತಷ್ಟು ಪ್ರಕಾಶಮಾನವಾಗಿ ಈ ಬಲ್ಬ್ ಅನ್ನೋದು ಮಿನುಗ್ತಾ ಇದೆ. ಲೈಟ್ ಎನರ್ಜಿ ಗಾಟ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ. ಈ ಒಂದು ಸೋಲಾರ್ ಚಾವಣಿ ಏನಿದೆ, ಆ ಒಂದು ಚಾವಣಿಯ ಮೂಲಕ ಈ ಒಂದು ಶಕ್ತಿ ಹಿಡಿದಿಟ್ಟು ಅದು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಅದೇ ರೀತಿ ನಾವು ಇಲ್ಲಿ ಒಂದು ವಿಂಡ್ ಮಿಲ್ ಅನ್ನ ತಂದು ಹಾಕಿದಾಗ, ಈಗ ಫ್ಯಾನ್, ಸೋಲಾರ್ ಮೂಲಕ ತಿರುಗುವಂತಹ ಫ್ಯಾನ್ ಕೂಡ ಏನಾಗ್ತಾ ಇದೆ, ಬೆಳಕಿನ ಶಕ್ತಿಯಿಂದ ಇಲ್ಲಿ ಗಾಳಿಯ ಉತ್ಪಾದನೆ ಅನ್ನೋದು ಆಗ್ತಾ ಹೋಗ್ತಾ ಇದೆ ಅಲ್ವಾ. ಈ ರೀತಿಯಾಗಿ ಶಕ್ತಿಗಳು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆಗೊಳ್ತಾ ಹೋಗುತ್ತೆ. ಹಾಗೂ ನಾವು ಮಾಡುವಂತಹ ಕೆಲಸ, ಇಲ್ಲಿ ನೋಡಿ, ನಾವು ಶಕ್ತಿಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ನಾವು ಬಹಳಷ್ಟು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಜನರೇಟರ್ ಅನ್ನ ತಿರುಗ್ತಾ ಇದೆ. ಆಗೇನಾಗುತ್ತೆ, ನಾವು ಕೆಲಸ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕುಂಠಿತ ಆಗ್ತಾ ಹೋಗುತ್ತೆ. ದಟ್ ಇಸ್ ವೈ ನಾವೇನೋ ಒಂದು ಹೆವಿ ಲೋಡೆಡ್ ಕೆಲಸ ಮಾಡಿದಾಗ ಸುಸ್ತಾಯ್ತಪ್ಪ, ನನ್ಗೆ ಒಂದ್ ಸ್ವಲ್ಪ ಕಾಫಿ ಬೇಕು ಎನರ್ಜಿ ಬರ್ಲಿಕ್ಕೆ, ಅಥವಾ ಒಂದ್ ಜ್ಯೂಸ್ ಕುಡಿಬೇಕು, ಸ್ವಲ್ಪ ಸಕ್ಕರೆಯ ಅಂಶ ಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಕೆಲವ್ರು ನೋಡ್ಬಹುದು, ಲೋ BP ಆಗ್ಬಿಟ್ಟಿರುತ್ತೆ, ತುಂಬಾ ಸುಸ್ತಾಗ್ಬಿಟ್ಟಿರ್ತಾರೆ. ಅಂತ ಸಮಯದಲ್ಲಿ ಒಂದು ಟಾಫಿ ಅಥವಾ ಒಂದು ಚಾಕ್ಲೇಟ್ ಅನ್ನ ಕೊಟ್ರೆ ಅದನ್ನ ಅವರು ಸೇವಿಸ್ತಾರೆ, ಚೀಪೋದ್ರ ಮೂಲಕ ಮತ್ತೆ ಅವರಲ್ಲಿ ಶಕ್ತಿ ಅನ್ನೋದು ಉತ್ಪಾದನೆ ಆಗ್ತಾ ಹೋಗುತ್ತೆ.
ಈ ರೀತಿಯಾಗಿ ಶಕ್ತಿಯ ಉತ್ಪಾದನೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಈ ಸಿಮ್ಯುಲೇಷನ್ ಅಲ್ಲಿ ಕಲ್ತ್ವಿ. ಮತ್ತಷ್ಟು ವಿಷಯವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.